ನಮ್ಮ ತಂದೆ ರೆಂಟ್ ಜಾಸ್ತಿ ಮಾಡು ಅಂತ ಹೇಳ್ತಾರೆ. ನೀವಂತೂ ಮುಂದಿನ ತಿಂಗಳು ಅಂತೀರಾ. ಇನ್ನು ಎಷ್ಟು ದಿನ? 500 ರೂಪಾಯಿ ಜಾಸ್ತಿ ಮಾಡ್ತೀನಿ ಮುಂದಿನ ತಿಂಗಳಿಂದ. ಹಾಂ, ಏನೋ ಮೇಕೆ ನೋಡಕ್ ಹೋಗಿಲ್ವಾ? ಇಲ್ಲ ಅಣ್ಣ. ಹೈದರಾಬಾದ್ ಬಾವಾ. ಏನೈತೆ, ಟ್ಯಾಬ್ಲೆಟ್ ತಗೊಂತಿದ್ಯಾ? ಹೊಟ್ಟೆ ಯಾಕೋ ಉರಿತಾ ಇದೆ ಕಣೋ. ಮಸಾಲ ತಿಂದಿದ್ದಕ್ಕಿರ್ಬೇಕು, ಅದಕ್ಕೆ ಗ್ಯಾಸ್ ಮಾತ್ರೆ ಹಾಕೋತಿದ್ದೀನಿ. ನಿಮ್ಮ ಮಗಳು ಬಾಕ್ಸ್ ಕೂಡ ಕೇಳಿದ್ಲು. ಸರಿ ಕಣೋ. ಸರಿ, ಹೋಗಿ ಬರ್ತೀವಿ. ಹುಷಾರಾಗಿ ಹೋಗಿ ಬನ್ನಿ. ಸರಿ ಅತ್ತೆ. ಅವನನ್ನು ಬಿಟ್ಟು ನಮ್ಗೇನು ಬಿಲ್ ಇಷ್ಟೊಂದು ಜಾಸ್ತಿ ಬಂದಿದೆ, ಅವ್ರಿಗೆಲ್ಲ ಕಮ್ಮಿ ಬಂದಿದೆ. ಯಾರಷ್ಟು ಬಳಸ್ತಾರೋ ಅಷ್ಟು ಬರುತ್ತಮ್ಮ, ಯಾರೇನು ಮಾಡೋಕ್ಕಾಗಲ್ಲ. ನಾವು ಫ್ಯಾನ್ಸ್ ಕೂಡ ಯೂಸ್ ಮಾಡಲ್ಲ, ಮಿಕ್ಸಿ ಕೂಡ ಕಮ್ಮಿ ಯೂಸ್ ಮಾಡ್ತೀವಿ. ಅವ್ರು AC ಯೂಸ್ ಮಾಡ್ತಾರೆ, 24 ಗಂಟೆನೂ ಲೈಟ್ ಇರುತ್ತೆ. ಅವ್ರಿಗೆ 300 ರೂಪಾಯಿ ಬಂದಿದೆ, ನಮಗೆ 700 ರೂಪಾಯಿ ಬಂದಿದೆ. ನಾವು AC ಕೂಡ ಹಾಕಲ್ಲ. ಮತ್ತೆ ಶೋಗೋಸ್ಕರ ಇಟ್ಕೊಂಡಿದ್ದೀರಾ? ಹಾಗಿದ್ರೆ ನಿಮ್ಮ ಮೀಟರಲ್ಲಿ ಏನೋ ಇಟ್ಟಿರ್ತೀರಾ. ಏನು ಇಟ್ಟಿದ್ದೀರಾ ನಮಗೂ ಹೇಳಿ. ಅದು ಹೇಗೆ ಬರುತ್ತೋ ನನಗೇನು ಗೊತ್ತಿಲ್ಲ. ಹಾ, ನಿಮ್ಮ ಗಡ್ಡ ಇಟ್ಟಿರ್ತಾರೆ ಏನೋ. ಇವಳೊಬ್ಳು ಸಾಲದೇ ಇದ್ಲು. ಇದನ್ನು ತಗೋ. ನಿಮ್ಗೂ ಬಿಲ್ ಕಮ್ಮಿ ಬಂದಿದೆ, ಮೀಟರಲ್ಲಿ ನೀನೇನು ಇಟ್ಟಿದ್ಯಾ ನಮಗೂ ಹೇಳ್ಬೋದಲ್ವಾ? ತಿಂಗಳಾದ್ರೆ ನಮಗ್ ಜಾಸ್ತಿ ಬಿಲ್ ಬರತ್ತಪ್ಪ. ಮುಗಿತಾ ಅಣ್ಣ? ನೀನ್ ಕೊಡಮ್ಮ. ನಿನಗೆ ಭಯ ಆಗಲ್ವಾ? ಅಂದ್ರೆ ಎಲ್ಲಾರ ಹತ್ರ ಈ ರೀತಿ ಮಾತಾಡ್ತೀಯಲ್ಲ? ಭಯನಾ? ಏನಕ್ಕೆ? ಅಂದ್ರೆ ನಿನ್ನ ನೋಡಿ ಭಯ ಪಡ್ಬೇಕಾ? ಹಾಗಲ್ಲ, ಅಂದ್ರೆ ಈ ರೀತಿ ಎಲ್ಲ ಹೇಳದಲ್ಲ. ನನ್ನ ನೋಡಿದ್ರೆ ಭಯ ಆಗತ್ತಾ ನಿಂಗೆ? ಅಂದ್ರೆ ನಾನು ಚೆನ್ನಾಗಿಲ್ವಾ? ಅಂದ್ರೆ ಚೆನ್ನಾಗಿದ್ದೀನಾ? ಎಷ್ಟು ಚೆನ್ನಾಗಿದ್ದೀನಿ? ಇಷ್ಟು ಇಲ್ಲ ಇಷ್ಟ? ಎಷ್ಟು ಚೆನ್ನಾಗಿದ್ದೀನಿ? ಏನ್ ಬೇಕಮ್ಮ? ಅದು ಇದಾ? ಅದು ಇದಾ? ಇದು ತಗೋ. ಮತ್ತೇನ್ ಬೇಕು? ಇದು ಬೇಡ. ಏನ್ ಬೇಕು? ನಿನ್ನೆ ಏನ್ ಬೇಕೋ? ಮೊದ್ಲು ಇವ್ರಿಗೆ ಕೊಡಿ. ಬೆಳಗ್ಗೆ ತಲೆ ನೋವು ತರ್ತಾರೆ. ಏನ್ ಹುಡ್ಗ? ಏನು ನಂಗೋಸ್ಕರ ಬಂದ್ಯಾ? ಏನು ನಾಚಿಕೆನಾ? ತಗೊಳಮ್ಮ. ಮೋಸ್ಟ್ ವಾಂಟೆಡ್ ಅಂಡ್ ಡೇಂಜರಸ್ ಕಳ್ಳರು ಬೇರೆ ರಾಜ್ಯದಿಂದ ಹಳ್ಳಿಗೆ ಎಂಟರ್ ಆಗಿದ್ದಾರೆ. ಯಾರು ಕೂಡ ಒಬ್ಬಂಟಿಯಾಗಿ ಪ್ರಯಾಣ ಮಾಡಬಾರದು ಅಂತ. ಅಣ್ಣ ನಂಗೇನು ಕೊಡ್ಸಲ್ವಾ? ನಗರದ ಪೊಲೀಸ್ ಲೋಕರಿಯ ಆ ತರ ಭಿಕ್ಷೆ ಬೇಡದೆ ಏನಾದ್ರು ಕೆಲಸ ಮಾಡ್ಬೋದು ತಾನೆ? ಏನೇ ಮುದ್ಕಿ, ನಂಗೆ ಬೇಕಾದವನ್ನ ಏನ್ ಬೇಕಾದ್ರೆ ಕೇಳ್ತೀನಿ. ಅಣ್ಣ ಸ್ವಲ್ಪ ನಿನ್ನೆ ಕೇಳದ್ನ? ಮಗುವನ್ನು ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿದೆ. ಅಯ್ಯೋ, ನಾನ್ ಹ್ಯಾಂಡ್ ಬ್ಯಾಗ್ ನ ಮನೇಲಿ ಮರ್ತಿದ್ದೀನಿ. ಕಾಮಿಡಿ ಮಾಡ್ತಿದ್ಯಾ ಕನ್ನ? ಯಾರೇ ತಪ್ಪು ಮಾಡಿದ್ರು ಒಂಚೂರು ಚಟ್ನಿ ತಗೊಂಬಮ್ಮ. ಅನುಭವಿಸ್ಲೇಬೇಕಾಗತ್ತೆ. ಓಯ್, ಜೀವನ ಅಪ್ಪಂಗೆ ಚಟ್ನಿ ಬೇಕಂತ ಹಾಕು. ಸೋಂಬೇರಿ. ಎರಡು ದೋಸೆ ತಗೊಂಬಮ್ಮ. ಅಮ್ಮ, ಅಪ್ಪಂಗೆ ದೋಸೆ ಬೇಕಂತ ಹಾಕು. ಕಾಚಿ, ಬ್ರೂ ಕಾಫಿನೇ. ಹೋಗ್ ಮುಖ ತೊಳ್ಕೊಂಡ್ ಬಾ. ಇದೇನೆ ನಮ್ಮ ಅಕ್ಕನ ತರ ಸೋಂಬೇರಿ ಆಗ್ತಾವಳೆ. ನೀವ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನಿಮ್ ಫ್ಯಾಮಿಲಿನೇ ಹಾಗೆ, ದರಿದ್ರ ಫ್ಯಾಮಿಲಿ. ನಿಮ್ ಅಮ್ಮ ಸರಿಯಾಗಿದ್ರ ಇಲ್ಲ ನಿಮ್ ಅಕ್ಕ ಸರಿಯಾಗಿದ್ರ? ಎಲ್ಲದನ್ನು ನನ್ ತಲೆ ಮೇಲೆ ಹಾಕ್ಬಿಟ್ಟು ಹೋದ್ರು. ಎಲ್ಲಿ ಹೋಗುತ್ತೆ ಆ ಬುದ್ಧಿ? ದರಿದ್ರ ಬುದ್ಧಿ. ನನ್ ಕರ್ಮ ಎಲ್ಲ ನನ್ ಪ್ರಾಣ ತಿನ್ನಕ್ಕೆ ಹುಟ್ಟಿದ್ದಾರೆ. ಇವಳಿಗೂ ಅದೇ ಬುದ್ಧಿ ಬಂದಿದೆ. ಬರೀ ತಿನ್ನೋದು ಇಲ್ಲ ನಿದ್ದೆ ಮಾಡೋದು, ಹೊಟ್ಟೆ ಬಿರಿಯಂಗ್ ತಿನ್ನೋದು, ಟಿವಿ ನೋಡೋದು, ಇಲ್ಲ ಊರೆಲ್ಲ ಸುತ್ತೋದು. ರೀತಿ ನೀತಿ ಏನೂ ಇಲ್ಲ. ಒಂದ್ ಸಣ್ಣ ಕೆಲ್ಸನೂ ಮಾಡಲ್ಲ. ಇಲ್ಲೊಬ್ಳು ಇದೀನಲ್ಲ, ಎಲ್ಲ ನಾನೇ ಮಾಡ್ಬೇಕು. ಚಟ್ನಿ ಆಗೋಯ್ತು, ಸ್ವಲ್ಪ ಹಾಕೆ. ನೀನ್ ಬೆಳಗ್ಗೆ ಹೇಳದೆಷ್ಟೊತ್ತಿಗೆ? ಅಡುಗೆ ಮಾಡೋದ್ ಯಾವಾಗ? ನನಗ್ ಊಟ ಹಾಕೋದ್ ಯಾವಾಗ? ನಾನ್ ಏನ್ ಮಾಡ್ಬೇಕಂತ ನೀನಾದ್ರೂ ಹೇಳು.
ಇದೆಲ್ಲ ನಡೆಯುತ್ತೆ ಅಂತ ಹೇಳ್ತೀಯಾ? ಓಯ್ ಹುಡ್ಗ, ಏನ್ ಇಲ್ಲಿಗೆ ಬಂದೆ? ಈ ಅಂದವಾದ ಹುಡ್ಗನ್ ನೋಡೋಣ ಅಂತ. ಎಲ್ಲಿ ನಿನ್ ಫೋನ್ ಕೊಡು. ಫೋನಾ? ಯಾಕೆ? ಸೆಲ್ಫಿ ತಗೊಳ್ಳೋಣ. ಹಾ. ಯಾರಿಗೆ? ನಿನ್ ಫ್ರೆಂಡ್ಗ? ಇಲ್ಲ, ನಮ್ಮ ಅಮ್ಮಂಗೆ. ಅಮ್ಮನಿಗ? ಯಾಕೆ? ನಿಂಗೆ ನನ್ ಕಂಡ್ರೆ ಇಷ್ಟ ಅಂತ. ಅಮ್ಮ, ಏನು ಇಷ್ಟ ಇಲ್ವಾ? ಇಷ್ಟ ಇಲ್ವಾ? ಇಷ್ಟಾನೇ. ಆ? ಇಷ್ಟಾನೇ. ಕೇಳಿಸ್ತಿಲ್ಲ. ತುಂಬಾನೇ ಇಷ್ಟ. ನಿನ್ ಫೋನ್ದು ಲಾಸ್ಟ್ ನಂಬರ್ ಏನು? 6 7. ನೀನ್ ಫೋನ್ ಮಾಡಬೇಡ. ಅಮ್ಮ ಲಿಫ್ಟ್ ಮಾಡ್ಬೋದು, ಆದ್ರೆ ನಾನೇ ಮಾಡ್ತೀನಿ. ಏನಾಯ್ತಪ್ಪ? ಯಾಕೆಲ್ಲ ಬೀಳಿಸ್ತಾ ಇದ್ಯಾ? ನಿಮ್ ಮಗ ಅಂತ ಅವ್ರಿಗೆ ಇಷ್ಟ ಬಂದಾಗ ಮಾಡ್ಕೊಂಡು ಏನ್ ಬೇಕಾದ್ರೆ ಮಾಡ್ತಿದ್ದಾನೆ. ಅವ್ರ ಯೋಗ್ಯತೆ ತಕ್ಕಂತೆ ಅವ್ರಲ್ಲಿ ಇರ್ಬೇಕು. ನಿಮ್ ಮಗನ ಊರ್ ಸುತ್ತಕ್ ಬಿಟ್ಟಿದ್ಯಾ? ಅವ್ನ್ ಖಾಲಿ ಸುತ್ಕೊಂಡು ಊರ್ನೆಲ್ಲ ಹಾಳು ಮಾಡ್ತಾನೆ. ಲಿಮಿಟ್ ಅಲ್ಲಿ ಇರೋದನ್ನ ಕಲ್ತ್ಕೊ. ಕೃಷ್ಣ, ನಿನಗೆ ಏನಾದ್ರೂ ಅನ್ನ? ಯಾರ ಜೊತೆ ತಿರುಗ್ಬೇಕು, ಯಾರ ಜೊತೆ ತಿರುಗಬಾರ್ದು ನೋಡ್ಕೊಂಡು ತಿರುಗ್ಬೇಕು. ಅಷ್ಟಕ್ಕೂ ಏನಾಯ್ತಪ್ಪ? ಮನೆ ಚೆನ್ನಾಗಿ ಇಟ್ಕೊಳ್ಳೋ ನೋಡ್ಕೊ. ನೀನ್ ಕೊಡೋ ರೆಂಟು ಮನೆ ಸರಿ ಮಾಡಕ್ಕೆ ಹೊರಟೋಗುತ್ತೆ. ಏನಾಯ್ತೆ ಅವನಿಗೆ? ಈ ರೀತಿ ಆಡ್ಕೊಂಡು ಹೋಗ್ತಿದ್ದಾನೆ, ದರಿದ್ರದವನು.